ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗುಮ್ಮಟ ನಗರಿ ವಿಜಯಪುರದಲ್ಲಿ ಜೆಡಿಎಸ್ ವಿಜಯ ಯಾತ್ರೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ದಳಪತಿಗಳ ಶಕ್ತಿ ಪ್ರದರ್ಶನ. ಪಕ್ಷ ಸಂಘಟನೆಗಾಗಿ ಇಳಿ ವಯಸ್ಸಿನಲ್ಲೂ ಕೂಡ ದೇವೇಗೌಡರ ರಣಕಹಳೆ. ಜೆಡಿಎಸ್ಗೆ ಬೆಳ್ಳಿ ಹಬ್ಬ ಸಂಭ್ರಮ. ವಿಜಯಪುರದಲ್ಲಿ ಬೃಹತ್ ಜನ ಸಮಾವೇಶ. ಇದೇ ಹೊತ್ತಿನ ವಿಶೇಷ ಜೆಡಿಎಸ್ ವಿಜಯ ಯಾತ್ರೆ. ವಿಜಯಪುರದಲ್ಲಿ ಇವತ್ತು ಜೆಡಿಎಸ್ ಜನತಾ ಸಮಾವೇಶ ಇತ್ತು. ಕಿತ್ತೂರು ಕರ್ನಾಟಕದಲ್ಲಿ ದಳಪತಿಗಳ ಶಕ್ತಿ ಪ್ರದರ್ಶನ ಹೇಗಿತ್ತು? ವಿಜಯಪುರದಲ್ಲಿನ ಜೆಡಿಎಸ್ ಸಮಾವೇಶ ಯಶಸ್ವಿಯಾಗಿ ನಡೆದಿದೆ. ಸರ್ಕಾರದ ವಿರುದ್ಧ ಮಾಜಿ ಪ್ರಧಾನಿ ದೇವೇಗೌಡರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯಿಂದಲೂ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿ ಕೇಳಿ ಬಂತು. ದೇವೇಗೌಡರ ಸಾಧನೆಯನ್ನ ನಿಖಿಲ್ ಕುಮಾರಸ್ವಾಮಿ ಇವತ್ತಿನ ಸ್ಟೇಜ್ನಲ್ಲಿ ನೆನಪು ಮಾಡ್ಕೊಂಡಿದ್ದಾರೆ. ಕಿತ್ತೂರು ಕರ್ನಾಟಕಕ್ಕೆ ದೇವೇಗೌಡರ ಕೊಡುಗೆ ದೊಡ್ಡದ್ದು. ಹಾಗೆ ದೇವೇಗೌಡರ ಸಾಧನೆ, ಕುಮಾರಸ್ವಾಮಿ ಸಾಧನೆಯನ್ನ ನಿಖಿಲ್ ಕುಮಾರಸ್ವಾಮಿ ಸ್ಟೇಜ್ನಲ್ಲಿ ಹಾಡಿ ಹೋಗಲಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸಮಾವೇಶಕ್ಕೆ ಕಾರ್ಯಕರ್ತರು ಕೂಡ ಜಮಾಯಿಸಿದ್ರು. ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಕುಮಾರಣ್ಣ ಅವರು ತೆಗೆದುಕೊಂಡಿರುವಂತಹ ನಿರ್ವಂತಾಗ್ಲಿ ಅವರನ್ನ ಮತ್ತೆ ನಾವು ಆ ಗದ್ದುಗೆಯಲ್ಲಿ ಏರುವಂತೆ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಈಗ ದೀಪ ಬೆಳಗಿಸೋ ಮಾಡಿರುವಂತಹ ಏಕೈಕ ಪಕ್ಷ ಇಲ್ಲಿಯವರೆಗೂ ನಮ್ಮ ಹೆಮ್ಮೆಯ. ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಕುಮಾರಣ್ಣ ಅವರು ತೆಗೆದುಕೊಂಡಿರುವಂತಹ ನಿರ್ವಂತಾಗ್ಲಿ ಅವರನ್ನ ಮತ್ತೆ ನಾವು ಜೆಡಿಎಸ್ ನ ವಿಜಯದ ಕಹಳೆ ಮೊಳಗಲಿ ಎನ್ನುವ ಕಾರಣಕ್ಕಾಗಿ ವಿಜಯಪುರದಲ್ಲಿ ಇಂದು ಅದ್ಧೂರಿಯಾದ ಜನತಾ ಸಮಾವೇಶ ಆಯೋಜಿಸಲಾಗಿರುವಂತದ್ದು. ದಯಮಾಡಿ ಎಲ್ಲರೂ ಎದ್ದು ನಿಲ್ಲಿ, ವಂದೇ ಮಾತರಂ ಜೊತೆಯಾಗಿ ಹಾಡುವ. ಆ ನಾದವಿನ್ನು ಕಲಾತೀತನಾದ ಪರಮಾತ್ಮನ ಪವಿತ್ರವಾದ ಜ್ಯೋತಿಯು ತಮ್ಮೆಲ್ಲರ ಬಾಳಲ್ಲಿ ನಂದಾದೀಪವಾಗಿ ಬೆಳಗಲಿ ಎಂದು ಹಾರೈಸಿದ ಜಾತ್ಯತೀತ ಜನತಾ ನಾಯಕರಾಗಿರ್ತಕ್ಕಂಥ ಕುಮಾರರು ಕೂಡ ಸನ್ಮಾನ ಮಾಡ್ತಿದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ಅವರನ್ನು ಸ್ವಾಗತ ಮಾಡಬೇಕೆಂದು ಕೋರಿಕೆ ಮಾಡ್ತಾರೆ. ನೆಕ್ಸ್ಟ್ ತಾವು ಮಾತಾಡಿ ಅದು ಆಗಲಿ. ಬಹುದೊಡ್ಡ ಕಾರ್ಯಕರ್ತರ ಜನತಾ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದ್ದು ನಾಯಕರಾಗಿರ್ತಕ್ಕಂಥ ಕುಮಾರರು ಕೂಡ ಕೇಂದ್ರ ಸಚಿವರಾದಂತ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಸಾಹೇಬರಿಗೆ ನನ್ನ ನಮಸ್ಕಾರ ಸಲ್ಲಿಸಿ, ಕೇಂದ್ರ ಸಚಿವರಾದಂತ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಸಾಹೇಬರಿಗೆ ನನ್ನ ನಮಸ್ಕಾರ ಸಲ್ಲಿಸಿ, ಕೇಂದ್ರ ಸಚಿವರಾದಂತ ಭಾರತ ಗಂಡಧಾರಿ ನಮ್ಮ ಹೆಮ್ಮೆಯ ಕರ್ನಾಟಕದ ಹಾಲು ದೊರಕಬೇಕು ಅನ್ನೋ ಕಳಕಳಿಯನ್ನ 93 ವರ್ಷದ ಮಣ್ಣಿನ ಮಗ ಅಂದ್ರೆ ದೇವೇಗೌಡರು ಅಂತ ಹೇಳೋದು ನಾಕಿಯ ಕ್ಷೇತ್ರದ ಅಭಿಮಾನದ ಸಂಕೇತ. ದೇವೇಗೌಡ ಅಪ್ಪಾಜಿಗೆ ಹಾಲು ದೊರಕಬೇಕು ಅನ್ನೋ ಕಳಕಳಿಯನ್ನ 93 ವರ್ಷದ ಮಣ್ಣಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.